ನಿಲ್ಲು ಪ್ರೇಮರಾಜ್. ಯಾಕೆ? ನಮ್ಮ ಭವ್ಯಾದ ಅರಮನೆಯಲ್ಲಿ ಹೆಜ್ಜೆಡಲು ನಿಮಗೆ ಯಾವ ತರದ ಹಕ್ಕು ಇಲ್ಲ ಇಲ್ಲ ಇಲ್ಲ. ಕರಿಯ ಹರಾಮದ ಕೂಳು ತಿಂದು ಸೊಕ್ಕು ಬಂತಲೇ ಮಗನೇ. ಮುಚ್ಚು ಬಾಯಿ ಕತ್ತಿ ನನ್ನ ಮಗನೇ. ಶ್ರೀಮಂತಿಕೆಯ ಸೊಕ್ಕಿನಿಂದ ಮಾತನಾಡಿದರೆ ಒದ್ದು ಹೊರಗೆ ಹಾಕಬೇಕಾಗುತ್ತದೆ, ಎಚ್ಚರ. ನನ್ನ ಮನೆಯಲ್ಲಿ ನಾನು ಹಾಕಿದ ಎಂಜಲದ ಕೂಳು ತಿಂದು ನನಗೆ ಎದುರು ಆಡುತ್ತಿರುವಿರಾ ಕತ್ತೆಗಳೇ? ಎಲ್ಲಿದೆ ನಿನ್ನ ಮನೆ? ಮಿಸ್ಟರ್ ಪ್ರೇಮರಾಜ್, ಉಟ್ಟು ಬಟ್ಟೆಯಿಂದ ಹೊರಟು ಹೋಗು ಇಲ್ಲಿಂದ. ನನ್ನ ಎಂಜಲದ ಕೂಳು ತಿಂದು ನನ್ನ ಮನೆಯಲ್ಲಿಯೇ ನಾನು ಇರಲು ಅಧಿಕಾರವಿಲ್ಲವೆಂದು ಮಾತನಾಡಲು ನಿಮ್ಮಿಬ್ಬರಿಗೂ ನಾಚಿಕೆ ಬರುವುದಿಲ್ಲವೇ? ನಾಚಿಕೆ? ನಾಚಿಕೆಯನ್ನು ಬಿಟ್ಟ ಹಲಕ ನನ್ನ ಮಗನೇ. ನಿನ್ನ ಮಗಳಂತೆ ಇರುವ ಶಿಲ್ಪಾಳ ಮಾನಭಂಗ ಮಾಡಲು ಹೋಗುತ್ತಿದ್ದಾಗ ಬರಲಿಲ್ಲವೇ ನಿನಗೆ ನಾಚಿಕೆ? ಅನ್ಯಾಯವಾಗಿ ಪವಿತ್ರವಾದ ರಾಮ ಸೀತಾಳನ್ನು ಚಿತ್ರಹಿಂಸೆ ಕೊಟ್ಟು ಸೀತಾಳ ತುಂಬು ಗರ್ಭಿಡಿದ ಶೀಲವನ್ನು ಕೆಡಿಸಿ ಅವಳನ್ನು ಕೊಂದ ಪಾಪಿ ನೀನೇ ಅಲ್ಲವೇ? ಆವಾಗ ಎಲ್ಲಿ ಹೋಯಿತೋ ಈ ನಿನ್ನ ನಾಚಿಕೆ? ಬಂಗಾರಂತ ಸಂಸಾರ ಹಾಳು ಮಾಡಿದ ನಿನ್ನಂತ ಪಾಪಿಗೆ ಎಲ್ಲಿಂದ ಬರಬೇಕೋ ನಾಚಿಕೆ? ಶಿವರಾಜ್, ನನ್ನ ಸ್ವಂತ ವಿಷಯದಲ್ಲಿ ಮಾತನಾಡಲು ನಿನಗೆ ಅಧಿಕಾರವಿಲ್ಲ. ನಾನು ಹೇಳಿದಂತೆ ನನ್ನ ಮನೆಯಲ್ಲಿ ಬಿದ್ದರೆ ಸರಿ, ನನಗೆ ಎದುರಾಡಿದರೆ ನಿಮ್ಮನ್ನು ಜೀವಂತ ಸುಟ್ಟು ಬಿಟ್ಟೇನು. ಎಲ ನರ ಸತ್ತ ಮುದುಕ, ನಿನ್ನ ಗೊಡ್ಡ ಬೆದರಿಕೆಗೆ ಹೆದರುವವರು ನಾವಲ್ಲ. ಒಂದೇ ಕ್ಷಣದಲ್ಲಿ ನೀನು ಹೆಣವಾಗಿ ಬೀಳುವೆ ಜೋಕೆ. ಈಗ ನಿನ್ನ ಆಸ್ತಿ ನಮ್ಮ ಹೆಸರಿನಲ್ಲಿ ಬರೆದುಕೊಂಡಿರುವೆ, ತಿಳಿತೆ? ಬೇಕಾದರೆ ನಿನ್ನ ಎರಡು ಕಣ್ಣುಗಳನ್ನು ತೆರೆದು ನೋಡು. ನೀನು ಬರೆದು ಕೊಟ್ಟ ಕೋಗದಕ್ಕೆ ನೀ ಮಾಡಿದ ಎಡಗೈ ಹೆಬ್ಬಟ್ಟಿನ ಗುರುತು. ಈ ನಾಟಕ ಏತಕ್ಕಾಗಿ ಎಂದು ಕೇಳುವೆಯಾ? 20 ವರ್ಷಗಳ ಹಿಂದೆ ನನ್ನ ಕುರುಡು ತಂಗಿಯನ್ನು ಕೊಂದೆಲ್ಲ. ಅವಳಣ್ಣ ನಾನು ಶಂಕರ್. ನಿನ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ನಿನ್ನ ಮನೆಯಲ್ಲಿ ಬಂದು ನಿಂತಿದ್ದೇನೆ, ಗೊತ್ತಾ? ನೀವಿಬ್ಬರು ಕೂಡಿ ಆಡುವ ಕಪಟ ನಾಟಕದ ಕಾರಸ್ಥಾನ ನನಗೇನು ತಿಳಿಯುತ್ತಿಲ್ಲವಲ್ಲ. ನಿನ್ನ ಗೊಡ್ಡ ಬೆದರಿಕೆಗೆ ಹೆದರುವ ಗಂಡು ನಾನಲ್ಲ ಪ್ರೇಮರಾಜ್. ನಾನು ಯಾರಂತ ನಿನಗೆ ಇನ್ನೂ ಗೊತ್ತಿಲ್ಲ. ನಾನು ಯಾರಂತ ಹೇಳುತ್ತೇನೆ, ಕೇಳು. 18 ವರ್ಷಗಳ ಹಿಂದೆ ನನ್ನ ತಂದೆಯ ಆಸ್ತಿಯನ್ನು ನಿನ್ನ ಹೆಸರಿನಲ್ಲಿ ಬರೆದುಕೊಂಡು ನನ್ನ ತಂದೆಯನ್ನು ಕೊಂದು ನನ್ನ ತಾಯಿ ಹತ್ತಿರ ಬಂದು ನಿನ್ನ ಗಂಡ ಆಕ್ಸಿಡೆಂಟ್ನಲ್ಲಿ ಸತ್ತು ಹೋದ ಎಂದು ಹೇಳಿದೆಯಲ್ಲ.
ಸತ್ತು ಹೋದ ಮಲ್ಲಪ್ಪನ ಮಗ ಶಿವರಾಜ್ ಕುಮಾರ್ ಅಂತ. ನೀವಾಡುವ ಒಂದೊಂದು ನುಡಿಗಳು ನನ್ನನ್ನು ಹುಚ್ಚನಾಗಿ ಮಾಡುತ್ತಿವೆ. ನಾನು ಹುಚ್ಚನಾಗುವ ಪೂರ್ವದಲ್ಲಿ ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿರಿ. ಇಲ್ಲವಾದರೆ ನನ್ನ ಬಂದೂಕಿಗೆ ಗುರಿಯಾಗಬೇಕಾಗುತ್ತದೆ. ಎಚ್ಚರ. ನಿನ್ನ ಬಂದುಕಿಗೆ ಹೆದರುವ ಹೇಡಿಗಳು ನಾವಲ್ಲ. ನಮ್ಮ ಸೇಡು ತೀರುವರೆಗೂ ನಾವು ಇಲ್ಲಿಂದ ಹೋಗುವುದಿಲ್ಲ. ನಿನ್ನ ಹತ್ತಿರ ತಾಕತ್ತ ಇದ್ರೆ ಹಾರಿಸಿ ನೋಡೋಣ ಗುಂಡು. ಶಿವರಾಜ್, ನನಗೆ ಸಿಟ್ಟು ಬಂದರೆ ಈ ಕ್ಷಣವೇ ನಿಮ್ಮನ್ನು ಸುಟ್ಟು ಹಾಕ್ತೀನಿ. ಎಲೆ ಹಲ್ಕ ಸೊಳೆ ಮಗನೇ, ನಮಗ ಅನ್ಯಾಯ ಮಾಡಿದ ನಿನ್ನನ್ನು ಸಣ್ಣ ಕತ್ತರಿಸಿ ಹದ್ದು ಕಾಗೆಗಳಿಗೆ ಹಾಕಿದರೂ ಸಿಟ್ಟು ಹೋಗುವುದಿಲ್ಲ. ನಿನ್ನನ್ನು ನೀನು ನನ್ನನ್ನು ಜೀವಂತ ಬಿಟ್ಟಿರುವೆನು ನಿಮ್ಮ ಮನೆಯಲ್ಲಿ ಇರಲು. ಕರಿಯ, ಈ ಪ್ರೇಮರಾಜನ ಎದುರಿಗೆ ನಿಂತು ಮಾತನಾಡಿದವರು ಯಾರು ಬದುಕಿಲ್ಲ ಈ ಜಗದಲ್ಲಿ. ನಾನು 3 ಎಣಿಸುವುದರೊಳಗಾಗಿ ಈ ಮನೆ ಬಿಟ್ಟು ಹೋದರೆ ಸರಿ, ಇಲ್ಲವಾದರೆ ಈ ನನ್ನ ಗುಂಡಿಗೆ ಗುರಿಯಾಗಬೇಕಾಗುತ್ತದೆ. 1 2 3. ನೋಡಿದ್ಯಾ ಶಿವರಾಜ್, ನನಗೆ ಎದುರಾಡಿಸುವವರಿಗೆ ಸುಮ್ಮನೆ ಬಿಟ್ಟಿಲ್ಲ. ನೀನು ತಿಳಿದುಕೊಂಡು ಇಲ್ಲಿಂದ ಹೊರಟು ಹೋಗು, ಇಲ್ಲವಾದರೆ ಈ ಗುಂಡಿಗೆ ಗುರಿಯಾಗಬೇಕಾಗುತ್ತದೆ. ಪ್ರೇಮರಾಜ್, ನಿನ್ನ ಬಂದುಕಿಗೆ ಹೆದರುವ ಹೇಡಿ ನಾನಲ್ಲ. ನಿಜವಾಗಿ ನಿನ್ನಲ್ಲಿ ತಾಕತ್ತು ಇದ್ದರೆ ಹಾರಿಸಿ ನೋಡೋಣ ಗುಂಡನ್ನು. ಲೇ ಪಾಪಿ ನನ್ನ ಮಕ್ಕಳ್ರ್ಯಾ, ನೀವಿಬ್ಬರು ಎಲ್ಲಿಗೆ ಹೋಗಬೇಕಾಗಿಲ್ಲ. ನಿಮ್ಮಿಬ್ಬರಿಗೂ ನಾನು ನರಕದ ಬಾಗಿಲು ತೋರಿಸುವ ಮಗನೇ, ನಿಮಗೆ ನರಕದ ಬಾಗಿಲು ತೋರಿಸುವೆ. ನನ್ನ ಮನೆಯಲ್ಲಿ ಬಂದು ನನಗೆ ಹುಚ್ಚನಂತೆ ಮಾತನಾಡುವ ನೀನಾರು? ನಿನ್ನ ಪಾಲಿನ ಯಮರಾಜ. ಲೇ ಪ್ರೇಮರಾಜ್, ನಾನು ಜೀವಂತವಾಗಿರುವಾಗಲೇ ದೇವರಂತ ನನ್ನ ಅಣ್ಣ ಅತ್ತಿಗೆರನ್ನು ಕೊಂದು ಬಿಟ್ರಲ್ರೋ. ಏನು ತಪ್ಪು ಮಾಡಿದ್ರಂತ ಅವರನ್ನು ಚಿತ್ರಹಿಂಸೆ ಕೊಟ್ಟು ಕೊಂದ್ರಿ. ನೀವೇನು ಮನುಷ್ಯರೋ ಅಥವಾ ಮೃಗಗಳೋ? ಲಕ್ಷ್ಮಣ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು. ಇದರಲ್ಲಿ ನನ್ನದೇನು ತಪ್ಪಿಲ್ಲ. ಇದಕ್ಕೆಲ್ಲ ಕಾರಣ ಈ ಪ್ರೇಮರಾಜ. ಇವನನ್ನು ಸುಮ್ಮನೆ ಬಿಡಬೇಡ. ನನ್ನನ್ನು ಬಿಟ್ಟು ಬಿಡು ಲಕ್ಷ್ಮಣ, ನನ್ನನ್ನು ಬಿಟ್ಟು ಬಿಡು. ಲೇ ಹಲಕ ನನ್ನ ಮಗನೇ ಶಿವರಾಜ್, ಬಿಟ್ಟು ಬಿಡಲು ಇದೇನು ಕೋರ್ಟ್ ಅಲ್ಲ ಮಗನೇ. ಒಂದು ವೇಳೆ ಇದು ನಿನಗೆ ಕೋರ್ಟ್ ಆಗಿದ್ದರೆ ಈ ನನ್ನ ಕೋರ್ಟಲ್ಲಿ ನಾನೇ ನ್ಯಾಯಾಧೀಶ, ನಾನೇ ವಕೀಲ. ನೆನಸ್ಕೋ ಮಗನೇ ನಿನ್ನ ಮನೆ ದೇವರಾದ ಶ್ರೀ ವೀರಭದ್ರೇಶ್ವರನನ್ನು. ಏನಲೇ ಹಲಕ ನನ್ನ ಮಗನೇ, ಈಗ ನಿನ್ನ ಸಾರಥಿ
ಅವನ ಹೋಗಿ ನಿನ್ನನ್ನು ಕೊಲ್ಲುವುದಿಲ್ಲ. ಈ ನನ್ನ ಕೊಳ್ಳಿಯಿಂದ ನಿನ್ನನ್ನು ಚೂರು ಚೂರು ಮಾಡಿ ಕೃಷ್ಣಾ ನದಿಯಲ್ಲಿ ಮೀನುಗಳಿಗೆ ಆಹಾರ ಮಾಡಿ ಬಿಸಾಕುತ್ತೇನೆ ಮಗನೇ. ಅವನನ್ನು ಕೊಂದೆ ಎಂದು ಮಾತ್ರಕ್ಕೆ ಹೆಮ್ಮೆ ಪಟ್ಟುಕೊಳ್ಳಬೇಡ. ಸುಮ್ಮನೆ ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲ ಹೋದರೆ ನನ್ನ ಗುಂಡಿಗೆ ಗುರಿಯಾಗಬೇಕಾಗುತ್ತದೆ ಜೋಕೆ. ಪ್ರೇಮರಾಜ್, ಇದು ನನ್ನ ಜೀವನದ ಮೊದಲ ಸೈಡು. ದೇವರಂತ ನನ್ನ ಅಣ್ಣ ಅತ್ತಿಗೆರನ್ನು ಕೊಂದ ನಿನ್ನ ರುಂಡ ಚಂಡಾಡಲು ಬಂದಿರುವೆ ಮಗನೇ. ಪ್ರೇಮರಾಜ್, ನನ್ನ ಅಣ್ಣ ಅತ್ತಿಗೆ ಕೊಲ್ಲಲು ನಿನಗೆ ಹೇಗೆ ಮನಸ್ಸಾಯಿತು? ಅವರ ಸಾವಿನ ಸೇಡು ನನ್ನ ದೇಹದಲ್ಲಿ ಸೇಡಿನ ಜ್ವಾಲೆಯಾಗಿ ಹೊತ್ತಿ ಉರಿಯುತ್ತಿದೆ ಮಗನೇ, ಹೊತ್ತಿ ದಗದಗನೆ ಉರಿಯುತ್ತಿದೆ. ಇಂದು ಈ ನಿನ್ನ ಪ್ರಾಣ ತೆಗೆಯದೆ ಬಿಡಲಾರೆ ಮಗನೇ. ನೆನೆಸ್ಕೋ ಮಗನೇ ನಿನ್ನ ಮನೆ ದೇವರಾದ ಶ್ರೀ ವೀರಭದ್ರೇಶ್ವರನನ್ನು. ನಿಲ್ಲು ಲಕ್ಷ್ಮಣ, ನಾನು ಬರುವಾಗ ಎಲ್ಲ ವಿಷಯ ತಿಳಿದುಕೊಂಡೇ ಬಂದಿದ್ದೇನೆ. ಅದಕ್ಕಾಗಿ ನನ್ನ ತಂದೆಯನ್ನು ನಾನೇ ಕೊಲೆ ಮಾಡಿದ್ದೇನೆ. ಕಿರಣ್, ದೈವ ಸಂಕಲ್ಪ ಗೆದ್ದವರಾರು? ಕಿರಣ್, ದೈವ ಸಂಕಲ್ಪ ಗೆದ್ದವರಾರು? ಲಕ್ಷ್ಮಣ, ದೈವ ಸಂಕಲ್ಪ ಗೆದ್ದವರು ನಾವು ಇಬ್ಬರೇ. ನಮ್ಮೆಲ್ಲರೂ ಶ್ರೀ ವೀರಭದ್ರೇಶ್ವರನಲ್ಲಿ ಒಂದಾಗಿ ಬಾಳೋಣ.